ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನು ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇವತ್ತು ನಾನು ಡ್ರೈ ಗೋಬಿ ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾಡೋದು ಅಂತ ಕಂಟಿನ್ಯೂ ಆಗಿ ವಿಡಿಯೋ ನೋಡಿ ಸ್ಕಿಪ್ ಮಾಡಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ಹೇಗಾಗಿದೆ ಅಂತ ನೀವು ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಇವಾಗ ನಾನು ಫ್ಲವರ್ನ ಎಲ್ಲ ಬಿಡಿಸ್ಬಿಟ್ಟು ಕುದಿಸ್ಲಿಕ್ಕೆ ಇಟ್ಟಿದ್ದೀನಿ. ಒಂದು ಅರ್ಧಂಬರ್ಧ ಕುದಿಸ್ಕೋಬೇಕು, ಅಂದರೆ ಒಂದು 5 ಮಿನಿಟ್ಸ್ ಅಷ್ಟೇ. ಸ್ವಲ್ಪ ಉಪ್ಪು ಅರಿಶಿಣ ಪುಡಿ ಹಾಕಿ ಕುದಿಸ್ಕೋತಾ ಇದ್ದೀನಿ, ಯಾಕಂದರೆ ಒಳಗಡೆ ಹುಳ ಅಥವಾ ಏನಾದರೂ ಇದ್ದರೆ ಕ್ಲೀನಾಗಿ ಬಿಡ್ತದಂತ. ಸೊ ಅದನ್ನ ಹಾಕಿ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಇವಾಗ ನಾನು ಸ್ವಲ್ಪ ತಣ್ಣಗಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಆರಬೇಕು, ಬಿಸಿ ಇರುವಾಗ ಮಾಡಿಕೊಂಡ್ರೆ ಕೈ ಬಿಸಿ ಆಗಿಬಿಡುತ್ತೆ, ನೀಟಾಗಿ ಕಲಿಸ್ಲಿಕ್ಕೆ ಆಗೋದಿಲ್ಲ, ಅಂದರೆ ಮಿಕ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಗೋಬಿನ ಈ ರೀತಿಯಾಗಿ ನೀಟಾಗಿ ಫ್ಲವರ್ನ ಕುದಿಸ್ಕೊಂಡು ಇಟ್ಕೋಬೇಕು. ನೀವು ಫ್ಲವರ್ಲೇನೋ ಡ್ರೈ ಗೋಬಿ ಮಾಡ್ಕೊಳಕ್ಕಾಗೋದು, ಹಾಗೆ ಕ್ಯಾಬೇಜ್ಲೇನೂ ಮಾಡಲಿಕ್ಕೆ ಆಗುತ್ತೆ ಡ್ರೈ ಗೋಬಿ. ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿರಿ. ಇದಕ್ಕೆ ಇವಾಗ ನಾನು ಸ್ವಲ್ಪ ಕೆಂಪು ಖಾರ ಹಾಕ್ಕೋತಾ ಇದ್ದೀನಿ, ಅಂದರೆ ಅಚ್ಚ ಖಾರ ಪುಡಿ ಹಾಕ್ಕೋತಾ ಇದ್ದೀನಿ. ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ, ಜಾಸ್ತಿ ಖಾರ ಆದರೆ ಚೆನ್ನಾಗಿ ಬರೋದಿಲ್ಲ. ನಾನು ಇಲ್ಲಿ ಖಾರ ನೋಡಿಬಿಟ್ಟು ಹಾಕ್ಕೋತಾ ಇದ್ದೀನಿ. ನೀವು ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ನೋಡಿ ಹಾಕ್ಕೊಳ್ಳಿ ಖಾರನ. ಹಾಗೆ ನಾನು ಕಾರ್ನ್ಫ್ಲೋರ್ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಇವಾಗ ಕಾರ್ನ್ಫ್ಲೋರ್ ಹಿಟ್ಟು ಸ್ವಲ್ಪ ಕ್ಲೀನಾಗಿ ಸೋಸ್ಕೊಂಡ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಒಳಗಡೆ ಹುಳ ಆಗು ಏನಾರು ಇರ್ತಾವಲ್ಲ, ಸೊ ಅದಕ್ಕೆ ಕ್ಲೀನಾಗಿ ಸೋಸ್ಕೊಂಡ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಇದರಲ್ಲಿ ಮಿಕ್ಸ್ ಮಾಡಲಿಕ್ಕೆ ಆಗಂಗಿಲ್ಲ. ಸೊ ಇವಾಗ ನೆಕ್ಸ್ಟ್ ಬೇರೆ ಪಾತ್ರೆಗೆ ಹಾಕ್ಕೋಬೇಕು. ನಾನು ಟ್ರೈ ಮಾಡ್ತಾ ಇದ್ದೀನಿ, ಇದರಲ್ಲೇ ಮಾಡಬೇಕು ಅಂತ ಆಗಲಿಲ್ಲ. ನಾನು ನೆಕ್ಸ್ಟ್ ಬೇರೆ ಪಾತ್ರೆಯಲ್ಲಿ ಹಾಕ್ಕೋತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ಕೋತಾ ಇದ್ದೀನಿ ಕ್ರಿಸ್ಪಿಗೋಸ್ಕರ. ಹಾಗೆ ಸ್ಟಾರ್ಟಿಂಗ್ ನಾನು ಕಾರ್ನ್ಫ್ಲೋರ್ ಹಿಟ್ಟು ಹಾಕಿಲ್ಲ, ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಇವಾಗ ಕಾರ್ನ್ಫ್ಲೋರ್ ಹಿಟ್ಟು ಹಾಕ್ಕೋತಾ ಇದ್ದೀನಿ, ಅಂದರೆ ಅಕ್ಕಿ ಹಿಟ್ಟು ಸ್ವಲ್ಪ ಹಾಕ್ತಾಯಿದ್ದೀನಿ, ಕಾರ್ನ್ಫ್ಲೋರ್ ಹಿಟ್ಟು ಜಾಸ್ತಿ ಇರ್ತೈತಿ. ಇವಾಗ ಎರಡು ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಜಾಸ್ತಿ ಹಿಟ್ಟು ಬೇಕಾದ್ರೆ ಹಿಟ್ಟು ಹಾಕ್ಕೊಳ್ಳಿ, ಇಲ್ಲಾಂದರೆ ತೆಳುವಾಗಿರಬೇಕು ಗೋಬಿ ಅಂದ್ರೆ ತೆಳುವಾಗಿ ಇರಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ, ನೋಡ್ತಿರ್ಬೋದು. ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ, ಫುಲ್ ತುಂಬಿದೆಯಲ್ಲ ಪಾತ್ರೆ, ಅದಕ್ಕೋಸ್ಕರ ಇವಾಗ ನೀಟಾಗಿ ಮಿಕ್ಸ್ ಮಾಡಲಿಕ್ಕೆ ಬರ್ತಾಯಿಲ್ಲ. ಇದರಲ್ಲಿ ನೀರು ಕರೆಕ್ಟಾಗಿ ಹಾಕಿ ಮಿಕ್ಸ್ ಮಾಡಲಿಕ್ಕೆ ಬರಲಿಲ್ಲ. ನಾನು ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನೀರು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋತಾ ಇರಿ. ಜಾಸ್ತಿ ಹಾಕ್ಬಿಟ್ರೆ ಬೇಗ ಅಳಸಾಗ್ಬಿಡ್ತೈತಿ. ಸೊ ನೋಡಿಬಿಟ್ಟು ಹಾಕ್ಕೊಳ್ಳಿ. ನೀರು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋತಾ ಇರಿ. ಹಾಗೆ ಜಾಸ್ತಿ ನೀರು ಹಾಕಬೇಡಿ, ತೆಳುವಾಗಿಬಿಡ್ತೈತಿ ಗೋಬಿ. ಫ್ಲವರಿಗೆ ಹಿಟ್ಟು ಅಂಟ್ಕೊಳ್ಳೋಂಗಿಲ್ಲ. ಸೊ ನೋಡಿಬಿಟ್ಟು ನೀರು ಹಾಕ್ಕೊಳ್ಳಿ. ಈ ಥರ ಡ್ರೈ ಆಗಿದ್ರೇ ಚೆನ್ನಾಗಿ ಬರ್ತೈತಿ ಗೋಬಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ನೀಟಾಗಿ. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀವಲ್ಲ ಅಷ್ಟು ಚೆನ್ನಾಗಿ ಗೋಬಿ ಡ್ರೈ ಆಗಿ ನೀಟಾಗಿ ಬರ್ತಾವೆ. ನೋಡ್ತಿರ್ಬೋದು, ನಾನು ಮತ್ತೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡಿದ್ದೀನಿ, ಏಕೆ ಅಂದರೆ ಇನ್ನೊಂದು ಸ್ವಲ್ಪ ಹಿಟ್ಟು ಅಂಟ್ಕೊಂಡಿಲ್ಲ. ಅದಕ್ಕೆ ಜಾಸ್ತಿ ಒಮ್ಮೆ ಹಾಕಿದ್ರೆ ಹಿಟ್ಟು ಜಾಸ್ತಿ ಆಗಿಬಿಟ್ರೆ ಅದನ್ನು ಚೆನ್ನಾಗಿ ಬರೋಂಗಿಲ್ಲ. ನೋಡಿಬಿಟ್ಟು ಸ್ವಲ್ಪನೇ ಹಾಕ್ಕೊಂಡು ಕಲಸ್ಕೋತಾ ಇದ್ದೀನಿ ನಾನು. ಇವಾಗ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ರೆಡಿಯಾಗಿದೆ. ಈ ಕಡೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನಾನು ಆಲ್ರೆಡಿ. ಇವಾಗ ನೀವು ಹಾಗೆ ಮಾಡಿ. ಇದೇನು ಮಿಕ್ಸ್ ಮಾಡಿಬಿಟ್ಟು ಇಡಬಾರ್ದು, ಯಾಕಂದರೆ ಕಾರ್ನ್ಫ್ಲೋರ್ ಹಿಟ್ಟು ಸ್ವಲ್ಪ ತಿಳಿಯಾಗಿಬಿಡ್ತೈತಿ, ಹಿಟ್ಟು ಹಳಸಾಗ್ಬಿಡ್ತೈತಿ ಅಂತ ಹೇಳ್ತಾ ಇದ್ದೀನಿ. ಈ ರೀತಿಯಾಗಿ ಇವಾಗ ಎಣ್ಣೆ ಕಾದಿದೆ, ಆ ಕಡೆ ರೆಡಿ ಮಾಡಿ ಹಾಕ್ಕೋತಾ ಇದ್ದೀನಿ. ನೋಡಿ, ಎಣ್ಣೆಯಲ್ಲಿ ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ನೀವು ಎಣ್ಣೆಯಲ್ಲಿ ಹಾಕ್ಕೊಳ್ಳಿ. ಇದಕ್ಕೇನು ಕಲರ್ ಹಾಕುವಂಗಿಲ್ಲ, ಫುಡ್ ಕಲರ್. ಒಬ್ಬೊಬ್ಬರು ರೆಡ್ ಕಲರ್ ಬರಬೇಕು ಅಂಥೇಳಿ ಫುಡ್ ಕಲರ್ನ ಯೂಸ್ ಮಾಡ್ತಾರೆ. ಫುಡ್ ಕಲರ್ ಅವಾಯ್ಡ್ ಮಾಡಿ, ಅದು ಆರೋಗ್ಯಕ್ಕೂ ಒಳ್ಳೆಯದಲ್ಲ, ಚಿಕ್ಕ ಮಕ್ಕಳಿಗೂ. ಹಾಗೆಯೇ ಜಾಸ್ತಿ ಫುಡ್ ಕಲರ್ ಹಾಕಬೇಡಿ. ಹಾಗೆ ಮಾಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತೈತೆ ಅಂತ ನೀವೇ ನೋಡ್ಬೋದು. ಕಲರ್ ಹಾಕೋದಕ್ಕಿಂತ ಒರಿಜಿನಲ್ ಕಲರ್ ಬಂದಿದ್ದು ತುಂಬಾ ಸಖತ್ತಾಗಿ ಕಾಣಿಸುತ್ತೆ. ಹಾಗೆ ಕ್ರಿಸ್ಪಿ ಕೂಡ ಬಂದಿದೆ ನೀಟಾಗಿ. ಹಾಗೆ ನಾವು ಫ್ಲವರ್ ಬೆಂದಿಸಿರ್ತೀವಲ್ಲ, ಅದು ನೀಟಾಗಿ ಸ್ವಲ್ಪ ಬೆಂದಿರುತ್ತೆ. ಹಾಗೆ ಮೇಲ್ಗಡೆ ಕ್ರಿಸ್ಪಿ, ಹಾಗೆ ಒಳಗಡೆ ಜ್ಯೂಸಿ ಒಂಥರ ಟೇಸ್ಟ್ ಬರ್ತೈತಿ. ಹಾಗೆ ನಾವು ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದು ಹೈ ಫ್ಲೇಮಲ್ಲಿ ಇಟ್ಟು ಕರಿಬೇಕು. ಲೋ ಫ್ಲೇಮಲ್ಲಿ ಇಟ್ಟು ಕರೆದ್ರೆ ಎಣ್ಣೆ ಹಿಡಿಯೋ ಚಾನ್ಸ್ ಇರ್ತೈತಿ.
ಸೊ ಹೈ ಫ್ಲೇಮಲ್ಲೇ ಇಟ್ಟು ಕರ್ಕೊಳ್ಳಿ. ಈ ರೀತಿ ಹಾಕಿ ಎಣ್ಣೆ ಹೈ ಫ್ಲೇಮಲ್ಲೇ ಇರಬೇಕು, ಯಾಕಂದರೆ ತಣ್ಣಗಾಗ್ಬಿಡ್ತೈತಿ. ಸೊ ಬೇಗ ಕರ್ಕೋಬೇಕಂದ್ರೆ ಹೈ ಫ್ಲೇಮಲ್ಲೇ ಇಟ್ಟು ಕರ್ಕೊಳ್ಳಿ. ಎಣ್ಣೆನ ಬಿಸಿ ಇರಬೇಕು. ಹಾಕಿದ್ಮೇಲೆ ಹಾಕಿ. ಎಣ್ಣೆ ಬಿಸಿ ಆದಮೇಲೆ ಹಾಕಬೇಕು, ಇಲ್ಲ ಅಂದ್ರೆ ತಂಪಿತ್ತಂದ್ರೆ ಹಾಕಿದ್ರೆ ಎಣ್ಣೆ ಇಳಿದು ಬಿಡ್ತಾವೆ. ಸೊ ಬೇಗ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಹಾಗೆ ಹಾಕಿದ ತಕ್ಷಣ ಮಿಕ್ಸ್ ಮಾಡಬಾರ್ದು, ಯಾಕಂದರೆ ಹಿಟ್ಟು ಸಪ್ರೇಟ್ ಆಗಿಬಿಡ್ತೈತಿ. ಅದಕ್ಕೆ ಸ್ವಲ್ಪ ಫ್ರೈ ಆದಮೇಲೆ ಹಾಕೋಬೇಕು ನೀಟಾಗಿ. ಇವಾಗ ನೋಡ್ತಿರ್ಬೋದು ನೀವು, ನಾನು ಹಾಕಿದ್ದೀನಿ, ಫ್ರೈ ಆಗಲಿಕ್ಕೆ ಬಿಟ್ಟಿದ್ದೀನಿ. ಸ್ವಲ್ಪ ಹೊತ್ತು ಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ಏಕೆಂದರೆ ಅದು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಹಿಟ್ಟು ಅಂಟ್ಕೊಂಡು ಬಿಟ್ಟಿರ್ತೈತಿ ಫ್ಲವರಿಗೆ. ಸೊ ಆವಾಗ ಕೈ ಆಡಿಸ್ತಾ ಇರ್ತೀವಿ, ಮಿಕ್ಸ್ ಮಾಡ್ಕೋತಾ ಇರ್ತೀನಿ. ಇವಾಗ ನೋಡ್ತಿರ್ಬೋದು ನಾನು, ಇವಾಗ ಸ್ವಲ್ಪ ಫ್ರೈ ಆಗೈತಿ. ಮಿಕ್ಸ್ ಮಾಡ್ಕೋಬೇಕು, ಒಂದಕ್ಕೊಂದು ಅಂಟ್ಕೊಂಡಿರ್ತದೆ. ಸೊ ಫ್ರೈ ಆದಮೇಲೆ ಫುಲ್ ಎಲ್ಲ ಫ್ರೈ ಆದಮೇಲೆ ತಾನೇ ಎಲ್ಲ ಒಂದಕ್ಕೊಂದು ಸಪ್ರೇಟ್ ಆಗಿಬಿಡ್ತೈತಿ. ಸೊ ನೀವೇನು ಸಪ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ. ಎಣ್ಣೆಯಲ್ಲಿ ನೀಟಾಗಿ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ತಾನೇ ಎಲ್ಲ ಸಪ್ರೇಟಾಗಿ ಆಗಿಬಿಡ್ತೈತಿ. ಸೊ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡ್ತಿರ್ಬೋದು ನೀವು, ಇನ್ನೂ ಸ್ವಲ್ಪ ಫ್ರೈ ಆಗಬೇಕು, ಸಪ್ರೇಟಾಗಿ ಬಿಟ್ಟಿಲ್ಲ. ಆಮೇಲೆ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಇವಾಗ ನೋಡ್ತಿರ್ಬೋದು ಎಲ್ಲನೂ ಒಂದಕ್ಕೊಂದು ಅಂಟ್ಕೊಂಡೈತಿ, ಇನ್ನೂ ಫ್ರೈ ಆಗಿಲ್ಲ. ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಆವಾಗ ಸಪ್ರೇಟ್ ತೆಗಿಬೇಕು. ನೋಡ್ತಿರ್ಬೋದು ನೀವು, ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಇನ್ನೂ ಸ್ವಲ್ಪನೇ ಫ್ರೈ ಆಗಬೇಕು. ಇವಾಗ ಸಪ್ರೇಟಾಗಿ ಬಿಟ್ಟಿದೆ, ನೋಡ್ತಾ ಇರಿ. ಈ ರೀತಿ ಮಾಡ್ಕೊಳ್ಳಿ. ಹಾಗೆ ಇವಾಗ ನಾನು ಸಪ್ರೇಟಾಗಿ ತೆಗಿತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ಪ್ಲೀಸ್. ಎಲ್ಲರೂ ಸ್ಕಿಪ್ ಮಾಡ್ದೇನೆ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ತುಂಬ ಚೆನ್ನಾಗಿ ಬಂದವ, ನೋಡ್ತಿರ್ಬೋದು ನೀವು. ಒಂದಕ್ಕೊಂದು ಅಂಟ್ಕೊಂಡಿಲ್ಲ, ಎಲ್ಲ ಸಪ್ರೇಟ್ ಆಗ್ಯಾವಲ್ಲ. ಸೊ ನೀವು ಟ್ರೈ ಮಾಡಿ.